ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 12ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಹೇಳ್ತೀರಾ ಅಲ್ವಾ ಮಕ್ಕಳ? ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಏನು ಹಾಗಂದ್ರೆ ಅಂದರೆ ಅನಪೇಕ್ಷ ಅಂದರೆ ಅಪೇಕ್ಷೆ ಇಲ್ಲದವನು, ಶುಚಿಯು ದಕ್ಷನೂ ಉದಾಸೀನನೂ ವ್ಯಥೆ ಇಲ್ಲದವನು, ಎಲ್ಲ ಆರಂಭಗಳನ್ನು ಬಿಟ್ಟವನು ಆಗಿರ್ತಕ್ಕಂತಹ ಯಾವ ನನ್ನ ಭಕ್ತನು ಇರುವನೋ ಅವನು ನನಗೆ ಪ್ರಿಯನು ಅಂತ ಹೇಳ್ತಾನೆ ಭಗವಂತ. ಅಂದರೆ ದೇಹವು ಹೀಗೇ ಇರಬೇಕು, ಇಷ್ಟು ಕಾಲವೇ ಬದುಕಿರಬೇಕು ಅಂತ ನಾವು ಹೇಳಬಾರ್ದು. ಅಂದರೆ ಯಾವ ಆಸೆಯೂ ನಮಗಿರಬಾರ್ದು. ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಹೊರಗಿನ ಶೌಚವು, ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳುವುದು ಒಳಗಿನ ಶೌಚವು. ಇವುಗಳಿರಬೇಕು. ಹೊರಗಡೆನೂ ನೀಟಾಗಿರಬೇಕು, ಒಳಗಡೆಯೂ ನೀಟಾಗಿರಬೇಕು. ಒದಗಿದ ಕೆಲಸಗಳಲ್ಲಿ ಕೂಡಲೇ ಹೀಗೆಯೇ ಸರಿ ಅಂತ ನಿಶ್ಚಯಿಸಿ ಅರಿತುಕೊಳ್ಳಲು ಸಮರ್ಥನಾದವನು. ಯಾವುದೇ ಕೆಲಸ ಅವನಿಗೆ ಒದಗಿ ಬಂದರೂ ಅದು ಹೀಗೆ ಸರಿ ಅಂತ ನಿಶ್ಚಯಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರು ಸಮರ್ಥನಾಗಿರ್ತಾನೋ ಅವನು. ಇನ್ನು ಶತ್ರುಗಳಲ್ಲಿ ಮಿತ್ರರಲ್ಲಿ ಉದಾಸೀನ ಭಾವದಿಂದ ಇರ್ತಕ್ಕಂಥದ್ದು, ಅಂದರೆ ಮಿತ್ರರು ಬಂದು ಅಂತ ಹೇಳಿಬಿಟ್ಟು ಇರೋದೆಲ್ಲ ಹೇಳ್ಕೊಂಡು ಸಂತೋಷವಾಗಿರೋದಾಗಲಿ, ಶತ್ರು ಬಂದು ಅಂಥೇಳಿ ಅವನ್ನ ಹೀಯಾಳಿಸೋದಾಗಲಿ ಅಥವಾ ಅವನಿಂದ ದೂರ ಇರೋದಾಗಲಿ ಯಾವುದೂ ಮಾಡದೆ ಇಬ್ಬರಲ್ಲೂ ಉದಾಸೀನ ಭಾವದಿಂದ ಇರ್ತಕ್ಕಂಥವನು. ಯಾವ ಪಕ್ಷವನ್ನೂ ಹಿಡಿದು ಹೋಗೋದಿಲ್ಲ, ಅಂದರೆ ಎಲ್ಲರೂ ಒಂದೇ ಅನ್ನೋ ಭಾವದಲ್ಲಿ ಇರ್ತಕ್ಕಂಥವನು. ಪ್ರಾಪಂಚಿಕ ವಿಷಯಗಳಲ್ಲಿ ಉದಾಸೀನಾಗಿರ್ತಕ್ಕಂಥವನು. ಅಂದರೆ ಬೇಕು ಬೇಡದಂತೆ ಯಾವುದು ಬೇಕು ಬೇಡ ಅನ್ನೋದೇ ಇಲ್ಲ, ಅವನು ಸುಮ್ಮನೆ ಉದಾಸೀನವಾಗಿರ್ತಾನೆ. ಯಾವ ವಿಧವಾದ ಚಿಂತೆಯೂ ಇಲ್ಲದೆ ಇರ್ತಕ್ಕಂಥವನು, ಏನು ಯೋಚನೆ ಮಾಡಲ್ಲ ಅವನು. ವ್ಯಥೆಗೆ ಕಾರಣವಾದ ವಿಷಯಗಳೇ ಇವನ ಮನಸ್ಸಿನೊಳಗೆ ಸುಳಿಯುವುದಿಲ್ಲ. ಯಾರು ಏನೇ ಅನ್ನಲಿ, ಎಂಥದ್ದೇ ಕೆಟ್ಟದಾಗಲಿ, ಯಾವ ವ್ಯಥೆಗೆ ಕಾರಣವಾಗಿರ್ತಕ್ಕಂಥ ವಿಷಯಗಳು ಕೂಡ ಇವನ ಮನಸ್ಸಿಗೆ ತಾಕೋದೇ ಇಲ್ಲ. ಅಂಥವನು ಯಾವ ಕರ್ಮವನ್ನಾಗಲಿ ಪ್ರಾರಂಭಿಸೋದಿಲ್ಲ. ಹೊಸ ಕೆಲಸ ಶುರು ಮಾಡ್ತೀನಿ ಅದು ಇದು ಅದೆಲ್ಲ ಇಲ್ಲವೇ ಇಲ್ಲ ಅವನ ಹತ್ರ. ಬದಲಿಗೆ ಯಾವುದಾದರೂ ಕರ್ಮ ಮಾಡಬೇಕಾಗಿ ಬಂದರೂ ನಾನು ಮಾಡುತ್ತಿದ್ದೇನೆ ಅಂತ ಭಾವಿಸಿ ಮಾಡೋದಿಲ್ಲ, ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಲೇ ಭಾವಿಸ್ತಾ ಇರ್ತಾನೆ. ಕರ್ಮವೂ ಭಗವಂತನದೇ, ಆದರೆ ಫಲವೂ ಕೂಡ ಈಗ ನಾನೇನು ಕೆಲಸ ಮಾಡ್ತೀನಿ, ನಾನು ಮಾಡ್ತಾಯಿದ್ದೀನಿ ಅಂದರೆ ನಮ್ಗೆ ಅದ್ರ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ನಾನು ಮಾಡ್ತಾ ಇಲ್ಲ, ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋ ಭಾವ ನಮಗೆ ಬಂದುಬಿಟ್ರೆ ಆ ಭಗವಂತ ಮಾಡಿದ್ಮೇಲೆ ಫಲನೂ ಅವನದೇನೆ, ಅವ್ನು ಕೊಟ್ಟರೆ ಅವನಿಗೆ, ಕೊಡಲಿಲ್ಲ ಅಂದರೂ ಅವನದೇನೆ ಅಂತ ಆ ಭಾವದಿಂದ ಇರ್ತಕ್ಕಂತಹ ಭಕ್ತ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಭಕ್ತ ಅಂತ ಕೃಷ್ಣ ಹೇಳ್ತಾನೆ. ನೋಡಿ ಯಾವ ರೀತಿ ಇರಬೇಕು ಭಕ್ತನಾದವನು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ತಾ ಇದ್ದರೆ ಯಾರ್ಯಾರು ಸಾಲ ಮಾಡಿರ್ತಾರಲ್ಲ ಅದೆಲ್ಲ ಸಾಲ ಬಾಧೆ ನಿವಾರಣೆ ಆಗುತ್ತೆ, ಸಾಲದಿಂದ ಮುಕ್ತನಾಗ್ತಾನೆ, ಭಗವಂತನ ಕೃಪೆಗೆ ಪಾತ್ರನಾಗ್ತಾನೆ. ಮಕ್ಕಳ, ಇವಾಗೆಲ್ಲ ಒಟ್ಟಿಗೆ ಒಂದು ಸರ್ತಿ ಹೇಳ್ಬಿಡೋಣವಾ? ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ
ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಶುಭಮಸ್ತು.